ಸ್ಪ್ರೇ ನಿಮ್ಮ ಕಂಪ್ನಿಯಿಂದ ಮಾಡಿಲ್ರಿ ಮೇಡಮ್. ಒಟ್ಟು ಬಡ್ಡಿಗೆ ಏನು ಬಿಡೋದೈತಲ್ರಿ ಗೊಬ್ಬರ ರೀ, ಗೊಬ್ಬರ ಕೆಮಿಕಲ್ ಗೊಬ್ಬರ ಏನೂ ಬಿಟ್ಟಿಲ್ರಿ. ಎಲ್ಲ ಇವೇ ಬಿಟ್ಟಿದೇವ್ರಿ. ಮತ್ತು ಅವು ಕ್ರಾಪ್ ಸುಧಾ, ಭೂಮಿ ಸುಧಾ ಅವಲ್ರಿ, ಬಡ್ಡಿ ಕಟ್ಟು ಮುಂದೆ ಅವು ಕಟ್ಟಿದೇವ್ರಿ. ಇವು ಡ್ರಿಪ್ನ ಇವೆಲ್ಲ ಬಿಟ್ಟಿದೇವ್ರಿ. ಇದು 4 ಎಕರೆಕ ಅಷ್ಟ ಮಾಡಿದೇವ್ರಿ. ಅದು 4 ಎಕರೆಕ ಕೆಮಿಕಲ್ ಮಾಡಿದೇವ್ರಿ. ಅದಕ್ಕಿಂತ ಇಳುವರಿ ಹೆಚ್ಚು ಬಿಡ್ತೇವ್ರಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಡ್ರೀಮ್ ಇಂಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಅತ್ಯುತ್ತಮವಾದ ಸಾವಯವ ಗೊಬ್ಬರಗಳನ್ನು ಬಳಸಿ ದ್ರಾಕ್ಷಿ ಬೆಳೆನ ಉತ್ತಮವಾಗಿ ಬೆಳೆದಿದ್ದಾರೆ ನಮ್ಮ ರೈತರು ಹೇಗೆ ಬೆಳೆದ್ರು, ಯಾವ ಗೊಬ್ಬರಗಳನ್ನು ಹಾಕಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಚಂದ್ರಪಟ್ಟಣದಿಂದ ಸುನೀತಾ ಅಂತ. ನಾನು ಆ್ಯಡ್ ಶಾಪಲ್ಲಿ ವರ್ಕ್ ಮಾಡಿ 7 ವರ್ಷ ಆಯಿತು. ಈಗ ಏನಂದರೆ ಬಿಜಾಪುರ ಡಿಸ್ಟಿಕಲ್ಲಿ ನಾನು ದ್ರಾಕ್ಷಿ ಪ್ಲಾಟಿಗೆ ಕೊಟ್ಟಿದ್ದು. ಇವಾಗ ಮಹೇಶ್ ಸರು ನಮ್ಮ ಮೀಟಿಂಗಿಗೆ ಬಂದು MD ಸರ್ ದಿನೇಶ್ ಪಾಂಡೆ ಸರ್ ಮೀಟಿಂಗ್ ನೋಡಿ ಅವರು 8 ಎಕರೆ ದ್ರಾಕ್ಷಿ ಇದೆ. 8 ಎಕರೆಯಲ್ಲಿ 4 ಎಕರೆ ನಮ್ಮದೇ ಆರ್ಗ್ಯಾನಿಕ್ ಬೆಳೆಸವ್ರೆ. ಈಗ ಏನಂದರೆ ತುಂಬ ಬೆಸ್ಟು ಅಂದರೆ ಹೇಳ್ಕೊಳಕ್ಕೆ ಅಸಾಧ್ಯ. ಇಡೀ ಊರ ಜನ ಎಲ್ಲ ಈಗ ಆಲ್ರೆಡಿ ನಮ್ಮದು ಆ್ಯಡ್ ಶಾಪ್ ಪ್ರಮೋಷನ್ ಮಾಡೋಕ್ಕೆ ಎಲ್ಲ ಏಪ್ರಿಲ್ಗೆ ಒಪ್ಕೊಂಡವ್ರೆ. ಈಗ ಅವ್ರ ರೈತರು ಅವರೇ ಮಾತಾಡ್ತಾರೆ. ನೋಡಿ 30,000 ರೂಪಾಯಿ ಗೊಬ್ಬರ ಕೊಟ್ಟಿದ್ದೀವಿ 4 ಎಕರೆಗೆ ಬಳಸಿ. ಅವರು ರೈತರೇ ಅವ್ರ ಬಾಯಲ್ಲಿ ಏನಂತ ಕೇಳಿ ಅವರೇ ಮಾತಾಡ್ತಾರೆ. ಹಾಂ ಸರ್, ಹೆಂಗೆ ಇದು ಸರ್? ಈಗ 30,000 ರೂಪಾಯಿ ಬಿಟ್ಟು 5 ತಿಂಗಳು ಆಯ್ತು ಮೇಡಮ್. ಇದು ಯಾರು ಸರ್ ನಿಮ್ಮ ಪರಿಚಯ ಮಾಡಿಕೊಟ್ಟಿತ್ತು? ಇವರು ರಾಜಣ್ಣ ಅವರು. ಹಾಂ ಸರ್, ರಾಜಣ್ಣ ಅಂತ ನಾವು ಅವ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದು. ಅವರು 3 ಎಕರೆ 3 ವರ್ಷದಿಂದ ನಮ್ಮ ಗೊಬ್ಬರನೇ ಬಳಸ್ತಾಯಿದ್ರು. ಅವ್ರ ಕಡೆಯಿಂದ ಮಹೇಶ್ ಸರ್ಗೆ ನಾವು ಪ್ರಾಡಕ್ಟ್ ಕೊಟ್ಟು 4 ತಿಂಗಳು ಆಯ್ತಲ್ಲ ಸರ್? 5 ತಿಂಗಳು ಆಗಿದೆ. ಈಗ ನೀವು ದ್ರಾಕ್ಷಿ ಈಗ ಬಿಜಾಪುರ ಡಿಸ್ಟಿಕ್ಕು ಜೇವರ್, ಇಂಡಿ ತಾಲೂಕು ಜೇವರ್ ಬಂದು ನೋಡಿ. ಪ್ರತಿಯೊಬ್ಬರು ರೈತರು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು 2 ಲಕ್ಷ 3 ಲಕ್ಷ ನೀವು ಖರ್ಚು ಮಾಡ್ತಾಯಿದ್ದೀರ ದ್ರಾಕ್ಷಿ ಫ್ಲಾಟಿಗೆ. ಸಿಂಪಲ್ಲಾಗಿ 30,000, ಒಂದು 10,000 20,000 30,000ದೊಳಗೆ ನಿಮಗೆ ಒಳ್ಳೆ ಬೆಳೆ ಬರುತ್ತೆ. ಅದೇ ಮಾಹಿತಿ ನಮ್ಮ ಮಹೇಶ್ ಸರ್ ಹೇಳ್ತಾರೆ. ಪ್ರತಿಯೊಬ್ಬರು ರೈತರು ತಿಳ್ಕೊಬೇಕಂತ ಕೇಳ್ಕೊಳ್ತೀನಿ. ಇವು ಸ್ಪ್ರೇ ನಿಮ್ಮ ಕಂಪ್ನಿಯಿಂದ ಮಾಡಿಲ್ರಿ ಮೇಡಮ್. ಒಟ್ಟು ಬಡ್ಡಿಗೆ ಏನು ಬಿಡೋದೈತಲ್ರಿ ಗೊಬ್ಬರ ರೀ, ಗೊಬ್ಬರ ಕೆಮಿಕಲ್ ಗೊಬ್ಬರ ಏನೂ ಬಿಟ್ಟಿಲ್ರಿ. ಎಲ್ಲ ಇವೇ ಬಿಟ್ಟಿದೇವ್ರಿ. ಮತ್ತು ಅವು ಕ್ರಾಪ್ ಸುಧಾ, ಭೂಮಿ ಸುಧಾ ಅವಲ್ರಿ, ಬಡ್ಡಿ ಕಟ್ಟು ಮುಂದೆ ಅವು ಕಟ್ಟಿದೇವ್ರಿ. ಇವು ಡ್ರಿಪ್ನ ಇವೆಲ್ಲ ಬಿಟ್ಟಿದೇವ್ರಿ. ಇನ್ನೂ ಅವ್ರಿ ಅಲ್ಲಿ ಮನ್ಯಾಗ ಅವು ಮೊದಲ ಅಷ್ಟು ತಂದು ಇದು 4 ಎಕರೆಕ ಅಷ್ಟ ಮಾಡಿದೇವ್ರಿ. ಅದು 4 ಎಕರೆಕ ಕೆಮಿಕಲ್ ಮಾಡಿದೇವ್ರಿ. ಅದಕ್ಕಿಂತ ಇಳುವರಿ ಹೆಚ್ಚು ಬಿಡ್ತೇವ್ರಿ. ಕೆಮಿಕಲ್ ಎಷ್ಟು ಖರ್ಚಾಯ್ತು ಸರ್ ಪ್ರತಿ ವರ್ಷ ಮಾಡಿ? ಇದಕ್ಕಿಂತ ಅದಕ್ಕೆ ಹೆಚ್ಚಾಗ್ಯದ್ರಿ ಮೇಡಮ್. ಇದಕ್ಕೆ ಕಡಿಮೆ ಆಗ್ಯದ್ರಿ, ಇಳುವರಿ ಇದಕ್ಕೆ ಹೆಚ್ಚಾಗ್ಯದ್ರಿ. ಹೆಚ್ಚಾಯ್ತು. ಆಮೇಲೆ ಬದಲಾವಣೆ ಏನೇನು ರೋಗಗಳು? ರೋಗ ಭಾಳ ಕಂಟ್ರೋಲ್ ಆಗ್ಯದ್ರಿ ಮೇಡಮ್. ಎಲ್ಲಿ ಚಲೋ ಉಳ್ಕೊಂಡದ್ರಿ ಇದು. ಎಲ್ಲಿ ನಮ್ಗೆ ಚಲೋ ಉಳ್ಕೋಬೇಕ್ರಿ. ಒಂದು ಹೊನಿ ಕಮ್ಮಿ ಆಗಲಕ್ರಿ, ಎಲ್ಲಿ ಚಲೋ ಉಳ್ಕೋಬೇಕ್ರಿ. ಈಗ ನಮ್ದು ಆರ್ಗ್ಯಾನಿಕ್ ಬಳಸಿದಿರಲ್ಲ, ಈಗ ಪ್ರತಿ ರೈತರಿಗೆ ಕೇಳ್ತೀನಿ, ಇಲ್ಲಿ 4 ಎಕರೆ ಆರ್ಗ್ಯಾನಿಕ್ ಮಾಡ್ಯವ್ರೆ, ಅದೇ ಕೆಮಿಕಲ್ ಬಳಸಿ ಆ ಕಡೆ 4 ಎಕರೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀವಿ. ನೀವೇ ರೈತರುಗಳು ನೋಡಿ. ಈಗ ನಮ್ದು ಆರ್ಗ್ಯಾನಿಕ್ ಕೊಡೋದ್ರಿಂದ ನಿಮ್ಗೆ ಏನೇನ್ ಬದಲಾವಣೆ ಆಗಿದೆ ಸರ್? ಏನೇನ್ ರೋಗ ಅವಾಯ್ಡ್ ಆಗಿದೆ? ಈ ದವನಿ ರೋಗ ಕಂಟ್ರೋಲ್ ಆಗ್ಯದ್ರಿ, ಗುರಿನೂ ಕಂಟ್ರೋಲ್ ಆಗ್ಯದ್ರಿ. ಇದು ಭೂಮಿ ಒಳಗೆ ತಾಕತ್ ಹೆಚ್ಚು ಇರೋದ್ರಿಂದ ಮೇಡಮ್ ರೋಗ ಸ್ವಲ್ಪ ಕಂಟ್ರೋಲ್ ಆಗ್ಯದ್ರಿ. ಗೊನಿನೂ ಹೆಚ್ಚಾಗವ್ರಿ, ಎಲ್ಲಿ ಚಲೋ ಅದ್ರಿ, ಗೊನಿ ಫ್ರೆಶ್ ಅದ್ರಿ. ಅದಕ್ಕಿಂತ ಇದು ಇಳುವರಿ ಹೆಚ್ಚಿಗೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಬಂದಿದೆ. ಗೊನೆಗಳು ತುಂಬ ಚೆನ್ನಾಗಿ ಬಂದಿದೆ, ಇಳುವರಿನೂ ಸಹ ಹೆಚ್ಚಾಗಿದೆ, ಖರ್ಚು ಕಡಿಮೆ ಆಗಿದೆ ಅವರಿಗೆ ರೈತರಿಗೆ. ನಮ್ಮ ಆ್ಯಡ್ ಶಾಪ್ ಕಂಪ್ನಿಯ ಸಾವಯವ ಗೊಬ್ಬರಗಳು ಉತ್ತಮವಾಗಿದೆ. ಎಲ್ಲ ರೈತರು ಆರಾಮಾಗಿ ಬಳಸ್ಬೋದು. ನೋಡಿ, ಇವರು ಬುಡಕ್ಕೆಲ್ಲ ನಮ್ಮ ಒಂದು ಆ್ಯಡ್ ಶಾಪ್ ಕಂಪ್ನಿಯ ಸಾವಯವ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ. ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಿಲ್ಲ. ಸ್ಪ್ರೇ ಮಾತ್ರ ಹುಳುಕ್ಕೆ ಯಾವುದಾದ್ರು ರೋಗಕ್ಕೆ ಸ್ಪ್ರೇನ ಬೇರೆ ಔಷಧಿಗಳನ್ನು ಹೊಡ್ಕೊಂಡಿದ್ದಾರೆ. ಹಾಗಾಗಿ ರೈತರು ಧೈರ್ಯವಾಗಿ ಈ ಒಂದು ಸಾವಯವ ಗೊಬ್ಬರಗಳನ್ನು ಬಳಸ್ಬೋದು ಸ್ನೇಹಿತರೆ. ಕರ್ನಾಟಕದಾದ್ಯಂತ ನಾವು ಎಲ್ಲ ಕಡೆಯೂ ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಉತ್ತಮವಾಗಿದೆ. ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಜೊತೆಗೆ ಹೆಚ್ಚಿನ ಮಾಹಿತಿನೂ ಸಹ ಕೊಡ್ತೀವಿ. ಯಾರಿಗೆ ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ.